ಎಸ್ ಸ್ನೇಹಿತರೆ, ನಮಸ್ಕಾರ. ಒನ್ ಮೋರ್ ಅಪ್ಡೇಟ್. ಎಲ್ಲ ಡಿಮ್ಯಾಟ್ ಅಕೌಂಟನ್ನು ಲೈವ್ ನೋಡಬೇಕು, ಪ್ರೂಫ್ ಬೇಕು, ನಿಜವಾಗ್ಲೂ ಜನ್ರೇಟ್ ಮಾಡ್ತಿದ್ದಾರಾ, ಅಂದರೆ ಪ್ರಾಫಿಟ್ ಆಗ್ತಿದೆಯಾ, ಮಾರ್ಕೆಟ್ ಅಪ್ಪಲ್ಲಿದ್ದರೆ ಹೇಗೆ, ಡೌನ್ ಲಾಸ್ ಆಗ್ತಿದ್ರೆ ಹೇಗೆ, ಪ್ರಾಫಿಟ್ ಮೂಡಲ್ಲಿದ್ದರೆ ಮಾತ್ರ ದುಡ್ಡು ಮಾಡಿಬಿಡ್ತಾರೆ, ಲಾಸ್ ಆಗ್ತಾ ಇದ್ದಾಗ ಹೆಂಗೆ ಅಂತ ಎಲ್ಲ ವಿಚಾರ ಕೇಳ್ತಾರೆ. ಮೊದಲನೇದು ನಾನು ಹೇಳೋವಂಥ ವಿಚಾರ, ಕಂಪ್ಲೀಟ್ ನಮ್ಮ ಒಂದು ಸಾಫ್ಟ್ವೇರ್ ಏನಿದೆ, ಇವತ್ತು ನಾವು ಮಾಡ್ತಾ ಇರೋಂಥ ಟ್ರೇಡಿಂಗ್ ಏನಿದೆ, ಕಂಪ್ಲೀಟ್ಲಿ ಆಟೋಮೇಟೆಡ್ ಟ್ರೇಡಿಂಗು. ಸೊ ಇದರಲ್ಲಿ ಯಾವುದೇ ಥರ ಮ್ಯಾನ್ಯುವಲ್ ಇರಲ್ಲ. ಮ್ಯಾನ್ಯುವಲ್ ಬಂದರೆ ಪ್ರಾಫಿಟ್ಟು ಲಾಸು ಎರಡೂ ಇರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇಟ್ಕೊಂಡು ಪ್ಲಸ್ ಬಾಟ್ ಏನು ನಮ್ಮದೇ ಆದಂಥ ಸ್ಟ್ರಾಟಜೀಸ್ ನಾವು ಯುಟಿಲೈಸ್ ಮಾಡಿ ಇವತ್ತು ನಾವು ಮಾಡ್ತಾ ಇರೋದ್ರಿಂದ ಇಲ್ಲಿ ನಮಗೆ ಲಾಸ್ ಅನ್ನೋ ವರ್ಡೇ ಬರಲ್ಲ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇದು ನನ್ನ ಅಕೌಂಟು. ಇಲ್ಲಿ ನೀವೊಂದು ವರ್ಡನ್ನು ಅಬ್ಸರ್ವ್ ಮಾಡಿ, ಸರ್ವರ್ ಕನೆಕ್ಟೆಡ್. ಇದು ಸರ್ವರ್ ಇರುತ್ತೆ, ಸರ್ವರ್ ಕನೆಕ್ಟೆಡ್ ಇರುತ್ತೆ, ಮ್ಯಾನ್ಯುವಲ್ ಆಗಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, GTC ಗ್ಲೋಬಲ್ ಟ್ರೇಡ್ ಸರ್ವರ್ ಆಕ್ಸೆಸ್ ಸರ್ವರ್ LD2 ಅಂತ ಇರುತ್ತೆ. ಅದರಲ್ಲಿ ನೀವು ಟ್ರೇಡಿಗೆ ಬಂದರೆ ನೀವು ಅಬ್ಸರ್ವ್ ಮಾಡಿ, ಪ್ರತಿ ಟ್ರೇಡು ಕೂಡ ಇಲ್ಲಿ ಆಟೋಮೆಟಿಕ್ ತೊಗೊಂಡಿರೋವಂಥದ್ದು. ಇದೆಲ್ಲ ಏನು ಬೈ ತೊಗೊಂಡಿದೆ ಇದೆಲ್ಲ ಲಾಸಲ್ಲಿ ಓಡ್ತಾ ಇದೆ. ಆ್ಯಂಡ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು 4 ಟ್ರೇಡ್ ಏನಿದೆ ಇದು ಪ್ರಾಫಿಟಲ್ಲಿ ಓಡ್ತಾ ಇದೆ. ಸ್ನೇಹಿತರೆ, ಈ ಏನು ಟ್ರೇಡ್ ಹೋಗ್ತಾ ಇದೆ, ಈ ಟ್ರೇಡ್ ಎಲ್ಲದೂ ಕೂಡ ಒಂದು ಬಲ್ಕ್ ಆಫ್ ಟ್ರೇಡನ್ನು ತಗೊಂಡು ಪ್ರಾಫಿಟ್ ಮೂಡ್ಗೆ ಬಂದಾಗ ಅದು ಎಕ್ಸಿಟ್ ಮಾಡಿಕೊಳ್ಳುತ್ತೆ. ಹೇಗೆ ಅನ್ನೋದನ್ನು ನಾನು ಕ್ಲಾರಿಟಿ ಕೊಡ್ತೀನಿ. ನೀವು ಚಾಟಿಗೆ ಬಂದರೆ ಈಗ ನೀವು ಅಬ್ಸರ್ವ್ ಮಾಡಿ, ಜನ ಹೇಳ್ತಾರಲ್ಲ, ಮಾರ್ಕೆಟು ಗ್ರೋತ್ ಇದ್ದರೆ, ಮಾರ್ಕೆಟ್ ಮೂಮೆಂಟ್ ಚೆನ್ನಾಗಿದ್ದರೆ ದುಡ್ಡು ಮಾಡ್ತಾರೆ, ಮಾರ್ಕೆಟ್ ಲಾಸ್ ಆದರೆ ಹೇಗೆ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಈಗ ಬೆಳಗ್ಗೆಯಿಂದನೂ ಕೂಡ ಆಲ್ಮೋಸ್ಟು ಡೌನಲ್ಲೇ ಇದೆ. ಬಟ್ ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡಿದಿದ್ದರೆ ಇವತ್ತಿಗೆ ಲಾಸ್ ಆಗಬೇಕಿತ್ತು. ಆದರೆ ನಮ್ಮ ಒಂದು ಸಿಸ್ಟಮ್ ಟ್ರೇಡಿಂಗ್ ಇರೋದ್ರಿಂದ, ಬಾಟ್ ಟ್ರೇಡಿಂಗ್ ಇರೋದ್ರಿಂದ ಲಾಸ್ ಅನ್ನೋ ವರ್ಡೇ ಬರಲ್ಲ. ಯಾಕೆ ಅಂತ ನೀವು ಅಬ್ಸರ್ವ್ ಮಾಡಿ, ಮಾರ್ಕೆಟು ಡೌನ್ ಟ್ರೆಂಡ್ ಇದೆ, ಡೌನ್ ಆಗ್ತಾ ಇದೆ. ಆದರೂ ನಮ್ಮ ಒಂದು ಸಿಸ್ಟಮ್ಮು ಆಟೋಮೆಟಿಕ್ ನಮ್ಮ ಒಂದು ಸ್ಟ್ರಾಟಜಿನ ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ಸೆಲ್ಲಿಗೆ ತೊಗೊಂಡಿದೆ, ಎಲ್ಲದೂ ಕೂಡ ಸೆಲ್ಲಿಗೆ ತೊಗೊಂಡಿದೆ. ಏನು ರೆಡ್ ಆ್ಯರೋ ಮಾರ್ಕ್ ಡೌನಿಗೆ ತೋರಿಸ್ತಾ ಇದೆ, ಇದು ಸೆಲ್ಲಿಗೆ ತೊಗೊಂಡಿದೆ. ಪ್ಲಸ್ ಬ್ಲೂ ಕಲರ್ ಆ್ಯರೋ ಮಾರ್ಕ್ ಏನಿದೆ ಇದು ಬೈಗೆ ತೊಗೊಂಡಿರುತ್ತೆ. ಬೈ ಸೆಲ್ಲು ಆಟೋಮೆಟಿಕ್ಲಿ ಅದೇ ಬೈ ತೊಗೊಳುತ್ತೆ, ಅದೇ ಸೆಲ್ ತೊಗೊಳುತ್ತೆ. ಎರಡೂ ಕೂಡ ತಗೊಂಡು ಯಾವಾಗ ಪ್ರಾಫಿಟ್ ಮೂಡ್ಗೆ ಬರುತ್ತೆ ಆಗ ಎಕ್ಸಿಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ನೋಡಿ, ಲಾಸ್ಟ್ ಇಲ್ಲಿ ಏನಿದೆ ಟ್ರೇಡಿಂಗ್ಸು, ಇಲ್ಲೆಲ್ಲದು ಕೂಡ ಸೆಲ್ ತೊಗೊಂಡಿದೆ. ಇಲ್ಲಿ ಒಂದು ಕಡೆ ಪಾಯಿಂಟಿಗೆ ಬಂದು ಎಕ್ಸಿಟ್ ಆಗಿದೆ, ಅಲ್ಲಿಗೆ ಅಂದರೆ ಟಾರ್ಗೆಟ್ ಇಟ್ಟಾಗಿದೆ, ಅಂದರೆ ಪಾಯಿಂಟ್ಸ್ ಕವರ್ ಆಗಿದೆ, ಅಲ್ಲಿ ಪ್ರಾಫಿಟನ್ನು ಜನ್ರೇಟ್ ಮಾಡ್ಕೊಂಡಿದೆ. ಎಕ್ಸಾಂಪಲ್ ಅದೇ ಥರ ಇಲ್ಲೊಂದು 6-7 ಟ್ರೇಡನ್ನು ತೊಗೊಂಡಿದೆ, ಎಲ್ಲೆಲ್ಲೋ ತೊಗೊಂಡಿದೆ, ಬಟ್ ಇಲ್ಲಿಗೆ ಬಂದು ಪ್ರಾಫಿಟನ್ನು ಎಕ್ಸಿಟ್ ಮಾಡ್ಕೊಂಡಿದೆ. ಅದೇ ಥರ ನೀವು ಅಬ್ಸರ್ವ್ ಮಾಡಿ, ನಮ್ಮ ಒಂದು ಸ್ಟ್ರಾಟಜಿ ಹೇಗಿದೆ, ಎಲ್ಲೆಲ್ಲೋ ಟ್ರೇಡಿಗೆ ತೊಗೊಳುತ್ತೆ, ಯಾವಾಗ ಪ್ರಾಫಿಟ್ ಮೂಡಿಗೆ ಬರುತ್ತೆ ಆಗ ಒಂದು ಎಕ್ಸಿಟ್ ಮಾಡ್ಕೊಳ್ತಾ ಬರುತ್ತೆ. ಸ್ನೇಹಿತರೆ, ಇದು ಮ್ಯಾನ್ಯುವಲ್ ಟ್ರೇಡಿಂಗ್ ಆಗಿದ್ದರೆ ಈ ಥರ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗ್ತಿರಲಿಲ್ಲ. ಪ್ರತಿ ಸರಿ ಡೌನ್ ಟ್ರೇಡ್ ಹೋಗೋವಾಗಲೂ ಸೆಲ್ ತೊಗೊಳುತ್ತೆ, ಅಪ್ ಟ್ರೇಡ್ ಹೋಗೋವಾಗ ಬೈ ತೊಗೊಳುತ್ತೆ. ಆಟೋಮೆಟಿಕ್ ನೋಡಿ ಹೇಗೆ ಟ್ರೇಡ್ ಆಗಿದೆ, ಪ್ರತಿ ಒಂದು ಮೂಮೆಂಟಲ್ಲೂ ಪ್ರಾಫಿಟ್ನ ಜನ್ರೇಟ್ ಮಾಡಿದೆ ವಿನ್ನರ್ ಪ್ಯಾರಡೈಸ್. ಇದು ಖುಷಿಯಾಗುವಂಥ ವಿಚಾರ. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗೆ ಯಾವುದೇ ರೀತಿ ಯೋಚನೆ ಮಾಡ್ದಂಗೆ ಧೈರ್ಯವಾಗಿ ಮಾಡಲಿಕ್ಕೆ ಇದೊಂದು ಬ್ಯೂಟಿಫುಲ್ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾವ ಥರ ತೊಗೊಂಡು ಯಾವ ಥರ ಸೆಲ್ ಮಾಡಿದೆ. ಈಗ ಪ್ರಾಫಿಟ್ಟಿಗೆ ಬರೋಣ, ಹಿಸ್ಟ್ರಿಲಿ. ನೀವು ಅಬ್ಸರ್ವ್ ಮಾಡಿ, ಇಲ್ಲೆಲ್ಲದೂ ಕೂಡ ಲಾಸೂ ಇದೆ, ಬಟ್ ಆದರೆ ಇಲ್ಲಿ ಪ್ರಾಫಿಟೂ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಟ್ರೇಡಲ್ಲೂ ಕೂಡ ಪ್ರಾಫಿಟ್ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟನ್ನು ತೊಗೊಂಡು ಲಾಸಸ್ ನಿಮಗೆ ಮಿನಿಮಮ್ ಅಮೌಂಟ್ ಬರುತ್ತೆ. ಎಲ್ಲೋ ಒಂದೊಂದು ಕಡೆ ಲಾಸಸ್ಸು ನೋಡಿ, ಎಲ್ಲ ಕಡೆ ಪ್ರಾಫಿಟ್ ಮೋಡಲ್ಲೇ ಎಕ್ಸಿಟ್ ಆಗ್ತಾ ಬಂದಿದೆ. ಇದೆಲ್ಲ ಪ್ರಾಫಿಟ್ಟು ಕನ್ಸಿಡರ್ ಆಗಿ ಇವತ್ತಿನ ಒಂದು ಪ್ರಾಫಿಟ್ ನೀವು ನೋಡೋದಾದರೆ ಆಲ್ಮೋಸ್ಟ್ ಈಗ 2015 ಪಾಯಿಂಟು, ಈಗ ನಾವು ಆಲ್ರೆಡಿ 2015 ಆಲ್ರೆಡಿ ಅರ್ನ್ ಮಾಡಿದ್ದೀವಿ. ಈಗ ನೀವು ನೆನ್ನೆಗೆ ಅಬ್ಸರ್ವ್ ಮಾಡಿದ್ರೆ, ಕಸ್ಟಮರ್ ಹೋಗಿ ನೀವು ಆ ನೆನ್ನೆ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ 8ನೇ ತಾರೀಕಿಗೆ ನಿಮಗೆ ಆಲ್ಮೋಸ್ಟ್ 9660 ಪ್ರಾಫಿಟ್. ಆಫ್ಟರ್ ಎಲ್ಲ ಡಿಡಕ್ಷನ್, ಎಲ್ಲ ಲಾಸು ಕಳೆದು 9660 ನಮ್ಮ ಹತ್ರ ಉಳ್ಕೊಂಡಿದೆ. ನಾವು ಲಾಸ್ಟ್ ಫ್ರೈಡೇ ನೋಡಿದ್ರೆ ಅಲ್ಲಿಗೆ 5th ಡೇಟಲ್ಲಿ
ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ನಿಮಗೆ ಪ್ರಾಫಿಟ್ 3305 ಅವತ್ತಿನ ಪ್ರಾಫಿಟ್. ಆ್ಯಂಡ್ ಅದ್ರ ಜೊತೆಗೆ ಫೋರ್ತಲ್ಲಿ ನೀವು ಅಬ್ಸರ್ವ್ ಮಾಡಿ 11605 ಪ್ರಾಫಿಟ್. ಸೊ ಹಾಗೆ ಥರ್ಡಲ್ಲಿ ಅಬ್ಸರ್ವ್ ಮಾಡಿ ಸೊ 16929. ಸ್ನೇಹಿತರೆ, ಈ ರೀತಿ ಪ್ರತಿದಿನ ಪ್ರಾಫಿಟ್ನ ಮಾಡ್ತಿರುವಂಥದ್ದು ಒಂದು ಆಟೋಮೇಟೆಡ್ ಬ್ಯೂಟಿಫುಲ್ ಸಾಫ್ಟ್ವೇರ್, ರೋಬೋಟಿಕ್ ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿನ್ನರ್ ಪ್ಯಾರಡೈಸಲ್ಲಿ ಅದ್ಭುತವಾದಂಥ ರಿಟರ್ನ್ಸ್ ನಿಮಗೂ ಕೂಡ ಇದೆ. ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ರಿಟರ್ನ್ಸನ್ನು ತಗೊಳ್ಳಿ. ಈ ಮಂತ್ ಎಂಡ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಮಂತಿಂದ ಯಾವುದೇ ಹೊಸ ಫಂಡ್ ತಗೊಳ್ಳದೇ ಇರೋದ್ರಿಂದ ಸೊ ಎಲ್ಲರೂ ಕೂಡ ಈ ತಿಂಗಳು ನಿಮ್ಮ ಏನೇನೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆ ಇದನ್ನು ಇದೇ ತಿಂಗಳು ಕಂಪ್ಲೀಟ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.